ನಮ್ಮ ಜೊತೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಇದ್ದಾರೆ. ಸರ್ಕಾರದ ಲಾಲ್ಬಾಗ್ನಲ್ಲಿ ಟನಲ್ ಯೋಜನೆಯನ್ನು ಹಮ್ಮಿಕೊಂಡಿದೆ. ಇದರ ವಿರುದ್ಧವಾಗಿ ಅವರು ಸಹಿ ಸಂಗ್ರಹಣೆ ಮಾಡುವುದರ ಮೂಲಕ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಸರ್, ಈ ಟನಲ್ ಯೋಜನೆಯಿಂದ ಬೆಂಗಳೂರಿಗೆ ಏನು ಸಮಸ್ಯೆ ಆಗುತ್ತೆ? ನೋಡಿ, ಬೆಂಗಳೂರಿಗೆ ಏನು ಬೇಕು ಅನ್ನೋದನ್ನು ಬೆಂಗಳೂರು ಜನತೆ ಜೊತೆ ಚರ್ಚೆ ಮಾಡಿ ಯಾವುದೇ ಪ್ರೋಗ್ರಾಮ್ ಮಾಡಿದ್ರೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಮತ್ತು ತರಾತುರಿಯಿಂದ ಮಾಡೋ ಅಂಥ ಅವಶ್ಯಕತೆಯೂ ಏನೂ ಇಲ್ಲ. ಈಗ ಬೆಂಗಳೂರಿನ ಟ್ರಾಫಿಕ್ ಜಾಮ್ಗೆ ಈ ಟನಲ್ ರೋಡ್ ಮಾಡೋದ್ರಿಂದ ಇಮಿಡಿಯೇಟಾಗಿ ಸಾಲ್ವ್ ಆಗ್ತಾಯಿದೆ ಅಂದರೆ ಮಾಡಲಿ, ನಾವು ಅಭಿವೃದ್ಧಿಗೆ ವಿರೋಧಿಗಳಲ್ಲ, ನಾವು ಅಭಿವೃದ್ಧಿನ ವೆಲ್ಕಮ್ ಮಾಡ್ತೀವಿ. ಆದರೆ ಅದನ್ನು ಮನದಟ್ಟು ಮಾಡಿಕೊಡೋ ಅಂಥ ಯಾವುದೇ ಪ್ರಯತ್ನವನ್ನು ಸರ್ಕಾರ ಮಾಡಿಲ್ಲ. ಮತ್ತು ಈ ಪ್ರಾಜೆಕ್ಟ್ ಏನಿದೆ ಇದು ದುಂದು ವೆಚ್ಚದ ಪ್ರಾಜೆಕ್ಟ್. ಮತ್ತು ಈಗಾಗಲೇ ಕಾರ್ಪೊರೇಷನ್ನು ಸಾಲದ ಹೊರೆಯಿಂದ ಬಳಲ್ತಾ ಇದೆ. 4,000 ಕೋಟಿ ಸಾಲ ಕೊಡಬೇಕು ಕಾಂಟ್ರಾಕ್ಟರ್ಗಳಿಗೆ, ಬಿಲ್ ಬಾಕಿ ಇದೆ. ಈಗ 8,000 ಕೋಟಿ ಅವರು ಸಾಲ ಮಾಡೋಕ್ಕೆ, ಈ ಪ್ರಾಜೆಕ್ಟ್ಗೋಸ್ಕರ 8,000 ಕೋಟಿ ಸಾಲ ಮಾಡೋಕ್ಕೆ ಕಾರ್ಪೊರೇಷನ್ನವರು ಹೊರಟಿದ್ದಾರೆ. ಈ ಸಾಲ ಹೆಂಗೆ ತೀರಿಸ್ತಾರೆ ಅವರು? ಯಾವ ಹಣದಿಂದ ತೀರಿಸ್ತಾರೆ? ಟ್ಯಾಕ್ಸ್ ಬರೋದೇ ನಮ್ಗೆ 4,000 ಕೋಟಿ, ತೀರಿಸೋದು ಎಲ್ಲಿಂದ ತೀರಿಸ್ತಾರೆ? ಅದರಿಂದ ಈ ಟನಲ್ ರೋಡು ಏನು ಪರಿಸರವನ್ನು, ಅದು ಲಾಲ್ಬಾಗ್ ಅಂತ ಒಳ್ಳೆ ಜಾಗ ಹಾಳು ಮಾಡ್ತಾ ಇದ್ದಾರೆ. ಸುಮಾರು 120 ಇಲಾಖೆಗಳಿಂದ ಪರ್ಮಿಷನ್ ತೊಗೊಬೇಕು, ಒಂದು ಇಲಾಖೆಯಿಂದನೂ ಪರ್ಮಿಷನ್ ತೊಗೊಂಡಿಲ್ಲ. ಅದರಿಂದ ವಿರೋಧ ಮಾಡ್ತಾಯಿದ್ದಾರೆ. ಮತ್ತು ಇದು ಶ್ರೀಮಂತರಿಂದ ಶ್ರೀಮಂತರಿಗಾಗಿ ಮಾಡ್ತಾ ಇರುವ ಟನಲ್ ಯೋಜನೆ ಅನ್ನೋದು ನಿಮ್ಮ ವಾದ ಆಗಿದೆ. 100% ಇದು ನೋಡಿ, ಇಲ್ಲಿ 70-80% ಇರೋದು ಟೂ ವೀಲರ್ಸು, ಅವ್ರಿಗೆ ಎಂಟ್ರಿ ಇಲ್ಲ ಇಲ್ಲಿ. ಮತ್ತು ಸಾಮಾನ್ಯ ವೆಹಿಕಲ್ ಇರ್ತದಲ್ಲ, ಮಾರುತಿ ಅಂಥವೆಲ್ಲ, ಅವ್ರು ಯಾರು ಹೋಗೋಕ್ಕಾಗಲ್ಲ. ಯಾಕಂದರೆ ತಿಂಗಳಿಗೆ ಅವ್ರು 20,000 ರೂಪಾಯಿ ಟೋಲ್ ಫೀಸ್ ಕಟ್ಟಬೇಕು. ಯಾರು ಅವ್ರಿಗೆ ಸಂಬಳ ಬರೋದೇ 40,000, 20,000 ಟೋಲ್ ಕಟ್ಬಿಟ್ಟು 20,000 ಮನೆ ಬಾಡಿಗೆ ಕಟ್ಬಿಟ್ಟು ಅವರೇನು ಊಟ ಏನು ತಿನ್ನೋಕ್ಕಾಗ್ತದೆ? ಅನ್ನ ತಿನ್ನೋಕ್ಕಾಗತ್ತಾ? ಮಣ್ಣು ತಿನ್ಬೇಕಷ್ಟೇ ಅವರು. ಅದರಿಂದ ಇದು ಫೀಸಿಬಲ್ ಅಲ್ಲ. ಜನಗಳ ಮೇಲೆ ಹೊರೆ ಹಾಕೋವಂಥದ್ದು. ಈಗಾಗಲೇ ತೆರಿಗೆಗಳನ್ನು ಹಾಕಿ ಜನಗಳನ್ನು ಸಾಯಿಸ್ತಾ ಇದ್ದೀರಾ. ಅದ್ರ ಮೇಲೆ ಇದೊಂದು ಹೊಸ ತೆರಿಗೆ ಅಷ್ಟೇ ಇದೆ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ, ಕೇವಲ 1 ಎಕರೆ ಮಾತ್ರ ನಾವು ಲಾಲ್ಬಾಗನ್ನು ಬಳಸ್ಕೊಳ್ತೀವಿ, ಇದರಿಂದ ಏನು ಇಡೀ ಸಂಪೂರ್ಣ ಲಾಲ್ಬಾಗಿಗೆ ಹಾನಿ ಆಗೋದಿಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ವಾದ. ಅವ್ರ ವಾದ. ಇಲ್ಲಿ ಆರ್ಡರ್ ಕಾಪಿಯಲ್ಲಿ 5 ಎಕರೆ ತೋರಿಸಿದ್ದಾರೆ. ಇಲ್ಲಿ ಆರ್ಡರ್ ಕಾಪಿಯಲ್ಲಿ 5 ಎಕರೆ ಇದೆ. 5 ಎಕರ್ಸ್ ಮಾಡ್ತಾ ಇದ್ದಾರೆ ಇದರಲ್ಲಿ ಅಕ್ವಿಜೇಷನ್. 5.88 ಅಕ್ವಿಜೇಷನ್ ಮಾಡ್ತಾ ಇದ್ದಾರೆ. ಹಂಗಾರೆ ಆರ್ಡರ್ ಕಾಪಿಯಲ್ಲಿ ಯಾಕೆ? ಆರ್ಡರ್ ಕಾಪಿಯಲ್ಲಿ 1 ಎಕರೆ ತೋರಿಸ್ಬೇಕಾಯ್ತು, ಯಾಕೆ ತೋರಿಸಿಲ್ಲ ಅವರು? ಇವೆಲ್ಲ ನಾಟಕ ಅಷ್ಟೇ. ಮತ್ತು BJP ಅವರು ಹೇಳಿ, ಯಾರೇ ಹೇಳಿದ್ರು ನಾ ಈ ಯೋಜನೆಯನ್ನು ಬಿಡೋದಿಲ್ಲ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಮಾತಾಗಿದೆ. ದುರ್ಯೋಧನನು ಹಂಗೆ ಹೇಳ್ತಾ ಇದ್ದ. ದುರ್ಯೋಧನನ್ನು ನಾನು ಹಠ ಮಾಡೇ ಮಾಡ್ತೀನಿ ಅಂತ. ಏನಾಯಿತು? ಈಗ ಈ ಯೋಜನೆಯನ್ನು ಮುಂದುವರಿಸಿದರೆ ನಿಮ್ಮ ಅದರ ವಿರುದ್ಧ ಯಾವ ರೀತಿ ಹೋರಾಟ ಇರುತ್ತೆ? ಜನಜಾಗೃತಿ ಮಾಡ್ತೀರಿ, ಹೋರಾಟ ಮಾಡ್ತೀರಿ. ಮೊದಲು ನೀವು ರಸ್ತೆ ಗುಂಡಿಗಳನ್ನು ಮುಚ್ಚಿ, ಗಾರ್ಬೇಜನ್ನು ಸರಿ ಮಾಡಿ ಪ್ರೂವ್ ಮಾಡಿ ತೋರಿಸಿ. ನಾವು ಬೆಂಗಳೂರಿಗೆ ನೋಡಿ ಇಷ್ಟೆಲ್ಲ ಮಾಡಿದ್ದೀರಿ, ಇದನ್ನೇ ಮಾಡಿದವರು ನಾವು ಟನಲ್ ರೋಡ್ ಮಾಡೋವಂಥ ಕೆಪಾಸಿಟಿ ಇದೆ ಅಂತ ತೋರಿಸಿ. ಫಸ್ಟು ಮೇಲೆ ಇರೋ ಗುಂಡಿ ಮುಚ್ಚೋಕ್ಕೆ ನಿಮ್ಮ ಕೆಪಾಸಿಟಿ ಇಲ್ಲ. ಇನ್ನು ಭೂಮಿ ಒಳಗಡೆ ಗುಂಡಿ ತೋಡೋಕೆ ಹೋಗ್ತಿರಲ್ಲ, ನಿಮ್ಮ ಕೆಪಾಸಿಟಿನೇ ಇಲ್ದಿದ್ದು ನೀವು ಮಾಡೋಕ್ಕೆ ನೀವು ಅರ್ಹತೆನೇ ಇಲ್ಲ. ಅದಕ್ಕೆ ಜನ ವಿರೋಧ ಮಾಡ್ತಾರೆ. ಧನ್ಯವಾದ. ಓಕೆ, ಇದು ಆರ್ ಅಶೋಕ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಇದ್ದಾರೆ. ಸರ್ಕಾರದ ಲಾಲ್ಬಾಗ್ನಲ್ಲಿ ಟನಲ್ ಯೋಜನೆಯನ್ನು ಹಮ್ಮಿಕೊಂಡಿದೆ. ಇದರ ವಿರುದ್ಧವಾಗಿ ಅವರು ಸಹಿ ಸಂಗ್ರಹಣೆ ಮಾಡುವುದರ ಮೂಲಕ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಸರ್, ಈ ಟನಲ್ ಯೋಜನೆಯಿಂದ ಬೆಂಗಳೂರಿಗೆ ಏನು ಸಮಸ್ಯೆ ಆಗುತ್ತೆ? ನೋಡಿ, ಬೆಂಗಳೂರಿಗೆ ಏನು ಬೇಕು ಅನ್ನೋದನ್ನು ಬೆಂಗಳೂರು ಜನತೆ ಜೊತೆ ಚರ್ಚೆ ಮಾಡಿ ಯಾವುದೇ ಪ್ರೋಗ್ರಾಮ್ ಮಾಡಿದ್ರೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಮತ್ತು ತರಾತುರಿಯಿಂದ ಮಾಡೋ ಅಂಥ ಅವಶ್ಯಕತೆಯೂ ಏನೂ ಇಲ್ಲ. ಈಗ ಬೆಂಗಳೂರಿನ ಟ್ರಾಫಿಕ್ ಜಾಮ್ಗೆ ಈ ಟನಲ್ ರೋಡ್ ಮಾಡೋದ್ರಿಂದ ಇಮಿಡಿಯೇಟಾಗಿ ಸಾಲ್ವ್ ಆಗ್ತಾಯಿದೆ ಅಂದರೆ ಮಾಡಲಿ, ನಾವು ಅಭಿವೃದ್ಧಿಗೆ ವಿರೋಧಿಗಳಲ್ಲ, ನಾವು ಅಭಿವೃದ್ಧಿನ ವೆಲ್ಕಮ್ ಮಾಡ್ತೀವಿ. ಆದರೆ ಅದನ್ನು ಮನದಟ್ಟು ಮಾಡಿಕೊಡೋ ಅಂಥ ಯಾವುದೇ ಪ್ರಯತ್ನವನ್ನು ಸರ್ಕಾರ ಮಾಡಿಲ್ಲ. ಮತ್ತು ಈ ಪ್ರಾಜೆಕ್ಟ್ ಏನಿದೆ ಇದು ದುಂದು ವೆಚ್ಚದ ಪ್ರಾಜೆಕ್ಟ್. ಮತ್ತು ಈಗಾಗಲೇ ಕಾರ್ಪೊರೇಷನ್ನು ಸಾಲದ ಹೊರೆಯಿಂದ ಬಳಲ್ತಾ ಇದೆ. 4,000 ಕೋಟಿ ಸಾಲ ಕೊಡಬೇಕು ಕಾಂಟ್ರಾಕ್ಟರ್ಗಳಿಗೆ, ಬಿಲ್ ಬಾಕಿ ಇದೆ. ಈಗ 8,000 ಕೋಟಿ ಅವರು ಸಾಲ ಮಾಡೋಕ್ಕೆ, ಈ ಪ್ರಾಜೆಕ್ಟ್ಗೋಸ್ಕರ 8,000 ಕೋಟಿ ಸಾಲ ಮಾಡೋಕ್ಕೆ ಕಾರ್ಪೊರೇಷನ್ನವರು ಹೊರಟಿದ್ದಾರೆ. ಈ ಸಾಲ ಹೆಂಗೆ ತೀರಿಸ್ತಾರೆ ಅವರು? ಯಾವ ಹಣದಿಂದ ತೀರಿಸ್ತಾರೆ? ಟ್ಯಾಕ್ಸ್ ಬರೋದೇ ನಮ್ಗೆ 4,000 ಕೋಟಿ, ತೀರಿಸೋದು ಎಲ್ಲಿಂದ ತೀರಿಸ್ತಾರೆ? ಅದರಿಂದ ಈ ಟನಲ್ ರೋಡು
ಏನು ಪರಿಸರವನ್ನು ಅದು ಲಾಲ್ಬಾಗ್ ಅಂತ ಒಳ್ಳೆ ಜಾಗ ಹಾಳು ಮಾಡ್ತಾ ಇದ್ದಾರೆ. ಸುಮಾರು 120 ಇಲಾಖೆಗಳಿಂದ ಪರ್ಮಿಷನ್ ತೊಗೊಬೇಕು, ಒಂದು ಇಲಾಖೆಯಿಂದನೂ ಪರ್ಮಿಷನ್ ತೊಗೊಂಡಿಲ್ಲ. ಅದರಿಂದ ವಿರೋಧ ಮಾಡ್ತಾ ಇದ್ದಾರೆ. ಮತ್ತು ಇದು ಶ್ರೀಮಂತರಿಂದ ಶ್ರೀಮಂತರಿಗಾಗಿ ಮಾಡ್ತಾ ಇರುವ ಟನಲ್ ಯೋಜನೆ ಅನ್ನೋದು ನಿಮ್ಮ ವಾದ ಆಗಿದೆ. 100% ಇದು ನೋಡಿ, ಇಲ್ಲಿ 70-80% ಇರೋದು ಟೂ ವೀಲರ್ಸು, ಅವ್ರಿಗೆ ಎಂಟ್ರಿ ಇಲ್ಲ ಇಲ್ಲಿ. ಮತ್ತು ಸಾಮಾನ್ಯ ವೆಹಿಕಲ್ ಇರ್ತದಲ್ಲ, ಮಾರುತಿ ಅಂಥವೆಲ್ಲ, ಅವ್ರು ಯಾರು ಹೋಗೋಕ್ಕಾಗಲ್ಲ. ಯಾಕಂದರೆ ತಿಂಗಳಿಗೆ ಅವ್ರು 20,000 ರೂಪಾಯಿ ಟೋಲ್ ಫೀಸ್ ಕಟ್ಟಬೇಕು. ಯಾರು ಅವ್ರಿಗೆ ಸಂಬಳ ಬರೋದೇ 40,000, 20,000 ಟೋಲ್ ಕಟ್ಬಿಟ್ಟು 20,000 ಮನೆ ಬಾಡಿಗೆ ಕಟ್ಬಿಟ್ಟು ಅವರೇನು ಊಟ ಏನು ತಿನ್ನೋಕ್ಕಾಗ್ತದೆ? ಅನ್ನ ತಿನ್ನೋಕ್ಕಾಗತ್ತಾ? ಮಣ್ಣು ತಿನ್ಬೇಕಷ್ಟೇ ಅವರು. ಅದರಿಂದ ಇದು ಫೀಸಿಬಲ್ ಅಲ್ಲ. ಜನಗಳ ಮೇಲೆ ಹೊರೆ ಹಾಕೋವಂಥದ್ದು. ಈಗಾಗಲೇ ತೆರಿಗೆಗಳನ್ನು ಹಾಕಿ ಜನಗಳನ್ನು ಸಾಯಿಸ್ತಾ ಇದ್ದೀರಾ. ಅದ್ರ ಮೇಲೆ ಇದೊಂದು ಹೊಸ ತೆರಿಗೆ ಅಷ್ಟೇ ಇದು. ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ, ಕೇವಲ 1 ಎಕರೆ ಮಾತ್ರ ನಾವು ಲಾಲ್ಬಾಗನ್ನು ಬಳಸ್ಕೊಳ್ತೀವಿ, ಇದರಿಂದ ಏನು ಇಡೀ ಸಂಪೂರ್ಣ ಲಾಲ್ಬಾಗಿಗೆ ಹಾನಿ ಆಗೋದಿಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ವಾದ. ಅವ್ರ ವಾದ. ಇಲ್ಲಿ ಆರ್ಡರ್ ಕಾಪಿಯಲ್ಲಿ 5 ಎಕರೆ ತೋರಿಸಿದ್ದಾರೆ. ಇಲ್ಲಿ ಆರ್ಡರ್ ಕಾಪಿಯಲ್ಲಿ 5 ಎಕರೆ ಇದೆ, 5 ಎಕರ್ಸ್ ಮಾಡ್ತಾ ಇದ್ದಾರೆ ಇದರಲ್ಲಿ ಅಕ್ವಿಜೇಷನ್. 5.88 ಅಕ್ವಿಜೇಷನ್ ಮಾಡ್ತಾ ಇದ್ದಾರೆ. ಹಂಗಾರೆ ಆರ್ಡರ್ ಕಾಪಿಯಲ್ಲಿ ಯಾಕೆ? ಆರ್ಡರ್ ಕಾಪಿಯಲ್ಲಿ 1 ಎಕರೆ ತೋರಿಸ್ಬೇಕಾಯ್ತು, ಯಾಕೆ ತೋರಿಸಿಲ್ಲ ಅವರು? ಇವೆಲ್ಲ ನಾಟಕ ಅಷ್ಟೇ. ಮತ್ತು ಬಿ ಜೆ ಪಿಯವರು ಹೇಳಿ, ಯಾರೇ ಹೇಳಿದ್ರು ನಾ ಈ ಯೋಜನೆಯನ್ನು ಬಿಡೋದಿಲ್ಲ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಮಾತಾಗಿದೆ. ದುರ್ಯೋಧನನು ಹಂಗೆ ಹೇಳ್ತಾ ಇದ್ದ. ದುರ್ಯೋಧನನ್ನು ನಾನು ಹಠ ಮಾಡೇ ಮಾಡ್ತೀನಿ ಅಂತ. ಏನಾಯಿತು? ಈಗ ಈ ಯೋಜನೆಯನ್ನು ಮುಂದುವರಿಸಿದ್ರೆ ನಿಮ್ಮ ಅದರ ವಿರುದ್ಧ ಯಾವ ರೀತಿ ಹೋರಾಟ ಇರುತ್ತೆ? ಜನಜಾಗೃತಿ ಮಾಡ್ತೀರಿ, ಹೋರಾಟ ಮಾಡ್ತೀರಿ. ಮೊದಲು ನೀವು ರಸ್ತೆ ಗುಂಡಿಗಳನ್ನು ಮುಚ್ಚಿ, ಗಾರ್ಬೇಜನ್ನು ಸರಿ ಮಾಡಿ ಪ್ರೂವ್ ಮಾಡಿ ತೋರಿಸಿ. ನಾವು ಬೆಂಗಳೂರಿಗೆ ನೋಡಿ ಇಷ್ಟೆಲ್ಲ ಮಾಡಿದ್ದೀರಿ, ಇದನ್ನೇ ಮಾಡಿದವರು ನಾವು ಟನಲ್ ರೋಡ್ ಮಾಡೋವಂಥ ಕೆಪಾಸಿಟಿ ಇದೆ ಅಂತ ತೋರಿಸಿ. ಫಸ್ಟು ಮೇಲೆ ಇರೋ ಗುಂಡಿ ಮುಚ್ಚೋಕ್ಕೆ ನಿಮ್ಮ ಕೆಪಾಸಿಟಿ ಇಲ್ಲ. ಇನ್ನು ಭೂಮಿ ಒಳಗಡೆ ಗುಂಡಿ ತೋಡಕ್ಕೆ ಹೋಗ್ತಿರಲ್ಲ, ನಿಮ್ಮ ಕೆಪಾಸಿಟಿನೇ ಇಲ್ದಿದ್ದು ನೀವು ಮಾಡೋಕ್ಕೆ ನೀವು ಅರ್ಹತೆನೇ ಇಲ್ಲ. ಅದಕ್ಕೆ ಜನ ವಿರೋಧ ಮಾಡ್ತಾರೆ. ಧನ್ಯವಾದ. ಓಕೆ, ಇದು ಆರ್ ಅಶೋಕ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಇದ್ದಾರೆ. ಸರ್ಕಾರದ ಲಾಲ್ಬಾಗ್ನಲ್ಲಿ ಟನಲ್ ಯೋಜನೆಯನ್ನು ಹಮ್ಮಿಕೊಂಡಿದೆ. ಇದರ ವಿರುದ್ಧವಾಗಿ ಅವರು ಸಹಿ ಸಂಗ್ರಹಣೆ ಮಾಡುವುದರ ಮೂಲಕ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಈ ಟನಲ್ ಯೋಜನೆಯಿಂದ ಬೆಂಗಳೂರಿಗೆ ಏನು ಸಮಸ್ಯೆ ಆಗುತ್ತೆ? ನೋಡಿ, ಬೆಂಗಳೂರಿಗೆ ಏನು ಬೇಕು ಅನ್ನೋದನ್ನು ಬೆಂಗಳೂರು ಜನತೆ ಜೊತೆ ಚರ್ಚೆ ಮಾಡಿ ಯಾವುದೇ ಪ್ರೋಗ್ರಾಮ್ ಮಾಡಿದ್ರೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಮತ್ತು ತರಾತುರಿಯಿಂದ ಮಾಡೋ ಅಂಥ ಅವಶ್ಯಕತೆಯೂ ಏನೂ ಇಲ್ಲ. ಈಗ ಬೆಂಗಳೂರಿನ ಟ್ರಾಫಿಕ್ ಜಾಮ್ಗೆ ಈ ಟನಲ್ ರೋಡ್ ಮಾಡೋದ್ರಿಂದ ಇಮಿಡಿಯೇಟಾಗಿ ಸಾಲ್ವ್ ಆಗ್ತಾಯಿದೆ ಅಂದರೆ ಮಾಡಲಿ. ನಾವು ಅಭಿವೃದ್ಧಿಗೆ ವಿರೋಧಿಗಳಲ್ಲ, ನಾವು ಅಭಿವೃದ್ಧಿನ ವೆಲ್ಕಮ್ ಮಾಡ್ತೀವಿ. ಆದರೆ ಅದನ್ನು ಮನದಟ್ಟು ಮಾಡಿಕೊಡುವಂಥ ಯಾವುದೇ ಪ್ರಯತ್ನವನ್ನು ಸರ್ಕಾರ ಮಾಡಿಲ್ಲ. ಮತ್ತು ಈ ಪ್ರಾಜೆಕ್ಟ್ ಏನಿದೆ ಇದು ದುಂದು ವೆಚ್ಚದ ಪ್ರಾಜೆಕ್ಟ್. ಮತ್ತು ಈಗಾಗಲೇ ಕಾರ್ಪೊರೇಷನ್ನು ಸಾಲದ ಹೊರೆಯಿಂದ ಬಳಲ್ತಾ ಇದೆ. 4,000 ಕೋಟಿ ಸಾಲ ಕೊಡಬೇಕು ಕಾಂಟ್ರಾಕ್ಟರ್ಗಳಿಗೆ, ಬಿಲ್ ಬಾಕಿ ಇದೆ. ಈಗ 8,000 ಕೋಟಿ ಅವರು ಸಾಲ ಮಾಡೋಕ್ಕೆ, ಈ ಪ್ರಾಜೆಕ್ಟ್ಗೋಸ್ಕರ 8,000 ಕೋಟಿ ಸಾಲ ಮಾಡೋಕ್ಕೆ ಕಾರ್ಪೊರೇಷನ್ನವರು ಹೊರಟಿದ್ದಾರೆ. ಈ ಸಾಲ ಹೆಂಗೆ ತೀರಿಸ್ತಾರೆ ಅವರು? ಯಾವ ಹಣದಿಂದ ತೀರಿಸ್ತಾರೆ? ಟ್ಯಾಕ್ಸ್ ಬರೋದೇ ನಮ್ಗೆ 4,000 ಕೋಟಿ, ತೀರಿಸೋದು ಎಲ್ಲಿಂದ ತೀರಿಸ್ತಾರೆ? ಅದರಿಂದ ಈ ಟನಲ್ ರೋಡು ಏನು ಪರಿಸರವನ್ನು ಅದು ಲಾಲ್ಬಾಗ್ ಅಂತ ಒಳ್ಳೆ ಜಾಗ ಹಾಳು ಮಾಡ್ತಾ ಇದ್ದಾರೆ. ಸುಮಾರು 120 ಇಲಾಖೆಗಳಿಂದ ಪರ್ಮಿಷನ್ ತೊಗೊಬೇಕು, ಒಂದು ಇಲಾಖೆಯಿಂದನೂ ಪರ್ಮಿಷನ್ ತೊಗೊಂಡಿಲ್ಲ. ಅದರಿಂದ ವಿರೋಧ ಮಾಡ್ತಾ ಇದ್ದಾರೆ. ಮತ್ತು ಇದು ಶ್ರೀಮಂತರಿಂದ ಶ್ರೀಮಂತರಿಗಾಗಿ ಮಾಡ್ತಾ ಇರುವ ಟನಲ್ ಯೋಜನೆ ಅನ್ನೋದು ನಿಮ್ಮ ವಾದ ಆಗಿದೆ. 100% ಇದು ನೋಡಿ, ಇಲ್ಲಿ 70-80% ಇರೋದು ಟೂ ವೀಲರ್ಸು, ಅವ್ರಿಗೆ ಎಂಟ್ರಿ ಇಲ್ಲ ಇಲ್ಲಿ. ಮತ್ತು ಸಾಮಾನ್ಯ ವೆಹಿಕಲ್ ಇರ್ತದಲ್ಲ, ಮಾರುತಿ ಅಂಥವೆಲ್ಲ, ಅವ್ರು ಯಾರು ಹೋಗೋಕ್ಕಾಗಲ್ಲ. ಯಾಕಂದರೆ ತಿಂಗಳಿಗೆ ಅವ್ರು 20,000 ರೂಪಾಯಿ ಟೋಲ್ ಫೀಸ್ ಕಟ್ಟಬೇಕು. ಯಾರು ಅವ್ರಿಗೆ ಸಂಬಳ ಬರೋದೇ 40,000, 20,000 ಟೋಲ್ ಕಟ್ಬಿಟ್ಟು 20,000 ಮನೆ ಬಾಡಿಗೆ ಕಟ್ಬಿಟ್ಟು ಅವರೇನು ಊಟ ಏನು ತಿನ್ನೋಕ್ಕಾಗ್ತದೆ? ಅನ್ನ ತಿನ್ನೋಕ್ಕಾಗತ್ತಾ? ಮಣ್ಣು ತಿನ್ಬೇಕಷ್ಟೇ ಅವರು. ಅದರಿಂದ ಇದು ಫೀಸಿಬಲ್ ಅಲ್ಲ. ಜನಗಳ ಮೇಲೆ ಹೊರೆ ಹಾಕೋವಂಥದ್ದು. ಈಗಾಗಲೇ ತೆರಿಗೆಗಳನ್ನು ಹಾಕಿ ಜನಗಳನ್ನು ಸಾಯಿಸ್ತಾ ಇದ್ದೀರಾ. ಅದ್ರ ಮೇಲೆ ಇದೊಂದು ಹೊಸ ತೆರಿಗೆ ಅಷ್ಟೇ ಇದು. ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ, ಕೇವಲ 1 ಎಕರೆ ಮಾತ್ರ ನಾವು ಲಾಲ್ಬಾಗನ್ನು ಬಳಸ್ಕೊಳ್ತೀವಿ, ಇದರಿಂದ ಏನು ಇಡೀ ಸಂಪೂರ್ಣ ಲಾಲ್ಬಾಗಿಗೆ ಹಾನಿ ಆಗೋದಿಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ವಾದ. ಅವ್ರ ವಾದ. ಇಲ್ಲಿ ಆರ್ಡರ್ ಕಾಪಿಯಲ್ಲಿ 5 ಎಕರೆ ತೋರಿಸಿದ್ದಾರೆ. ಇಲ್ಲಿ ಆರ್ಡರ್ ಕಾಪಿಯಲ್ಲಿ 5 ಎಕರೆ ಇದೆ, 5 ಎಕರ್ಸ್ ಮಾಡ್ತಾ ಇದ್ದಾರೆ ಇದರಲ್ಲಿ ಅಕ್ವಿಜೇಷನ್. 5.88 ಅಕ್ವಿಜೇಷನ್ ಮಾಡ್ತಾ ಇದ್ದಾರೆ. ಹಂಗಾರೆ ಆರ್ಡರ್ ಕಾಪಿಯಲ್ಲಿ ಯಾಕೆ? ಆರ್ಡರ್ ಕಾಪಿಯಲ್ಲಿ 1 ಎಕರೆ ತೋರಿಸ್ಬೇಕಾಯ್ತು, ಯಾಕೆ ತೋರಿಸಿಲ್ಲ ಅವರು? ಇವೆಲ್ಲ ನಾಟಕ ಅಷ್ಟೇ.
ಮತ್ತು ಬಿ ಜೆ ಪಿಯವರು ಹೇಳಿ ಯಾರೇ ಹೇಳಿದ್ರು ನಾ ಈ ಯೋಜನೆಯನ್ನು ಬಿಡೋದಿಲ್ಲ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಮಾತಾಗಿದೆ. ದುರ್ಯೋಧನನು ಹಂಗೆ ಹೇಳ್ತಾ ಇದ್ದ. ದುರ್ಯೋಧನನ್ನು ನಾನು ಹಠ ಮಾಡೇ ಮಾಡ್ತೀನಿ ಅಂತ ಏನಾಯಿತು? ಈಗ ಈ ಯೋಜನೆಯನ್ನು ಮುಂದುವರಿಸಿದ್ರೆ ನಿಮ್ಮ ಅದರ ವಿರುದ್ಧ ಯಾವ ರೀತಿ ಹೋರಾಟ ಇರುತ್ತೆ? ಜನಜಾಗೃತಿ ಮಾಡ್ತೀರಿ, ಹೋರಾಟ ಮಾಡ್ತೀರಿ. ಮೊದಲು ನೀವು ರಸ್ತೆ ಗುಂಡಿಗಳನ್ನು ಮುಚ್ಚಿ ಗಾರ್ಬೇಜನ್ನು ಸರಿ ಮಾಡಿ ಪ್ರೂವ್ ಮಾಡಿ ತೋರಿಸಿ. ನಾವು ಬೆಂಗಳೂರಿಗೆ ನೋಡಿ ಇಷ್ಟೆಲ್ಲ ಮಾಡಿದ್ದೀರಿ, ಇದನ್ನೇ ಮಾಡಿದವರು ನಾವು ಟನಲ್ ರೋಡ್ ಮಾಡೋ ಅಂಥ ಕೆಪಾಸಿಟಿ ಇದೆ ಅಂತ ತೋರಿಸಿ. ಫಸ್ಟು ಮೇಲೆ ಇರೋ ಗುಂಡಿ ಮುಚ್ಚೋಕ್ಕೆ ನಿಮ್ಮ ಕೆಪಾಸಿಟಿ ಇಲ್ಲ, ಇನ್ನು ಭೂಮಿ ಒಳಗಡೆ ಗುಂಡಿ ತೋಡಕ್ಕೆ ಹೋಗ್ತಿರಲ್ಲ, ನಿಮ್ಮ ಕೆಪಾಸಿಟಿನೇ ಇಲ್ದಿದ್ದು ನೀವು ಮಾಡೋಕ್ಕೆ ನೀವು ಅರ್ಹತೆನೇ ಇಲ್ಲ, ಅದಕ್ಕೆ ಜನ ವಿರೋಧ ಮಾಡ್ತಾವ್ರೆ. ಧನ್ಯವಾದ. ಓಕೆ, ಇದು ಆರ್ ಅಶೋಕ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.